ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಮೀನ್ಸ್ ಆಗಸ್ಟ್ 8th ಸೆಕೆಂಡ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೆಲವೊಬ್ಬರ ಪ್ರಶ್ನೆಗಳು ಕೂಡ ಇತ್ತು. ಏನು ಅಂತಂದ್ರೆ, ಸರ್ ಇದು ಅನಲೈಸಿಸ್ ವಿಡಿಯೋ, ಇದು RRB NTPC ಇದೆ, ಇದು ನಾವು SSC ಎಕ್ಸಾಮ್ ಬರೆಯೋರಿದ್ದೀವಿ, ಇದು ನಮಗೆ ಹೆಲ್ಪ್ ಆಗುತ್ತಾ ಅಂತ. ಹೌದು, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೀರಿ, ನೀವು RRB ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀರಿ, ಇಲ್ಲ ಅಂತಂದ್ರೆ SSC ಬರೀರಿ, ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಎಕ್ಸಾಮ್ ಬರೆದ್ರು ಕೂಡ ನಿಮಗೆ ಸೇಮ್ ಟು ಸೇಮ್ ಸಿಲೆಬಸ್ ಇದೆ, ಸರಿನಾ? ಸೊ ಇದಕ್ಕೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ. ಅಂಡ್ ದೆನ್ ಇನ್ನೊಂದು ನಿಮಗೆ ಉಪಯೋಗ ಜಾಸ್ತಿ ಆಗೋದು ಏನು ಅಂತಂದ್ರೆ, ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಏನಿದಾವಲ್ವಾ, ಸೊ ಇಲ್ಲಿ ಟಫ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಬರ್ತಿರ್ತವೆ ಕೆಲವೊಂದು. ಸೊ ಅವು ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಸೊ ಇದು ನಿನ್ನೆ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇವನ್ ಗ್ರಾಜುಯೇಟ್ ಎಕ್ಸಾಮ್ ಅಲ್ಲೂ ಕೂಡ ಇದನ್ನು ಕೇಳಿದ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ 5 ಯಾವುದು ಅಂದ್ರೆ ಉತ್ತರಾಖಂಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಈ ಜನವರಿ ತಿಂಗಳಲ್ಲಿ ಉತ್ತರಾಖಂಡದಲ್ಲಿ ನಡೆದಿದೆ. ಹಾಗೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟ 2027ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮೇಘಾಲಯ ಅಂತ, ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಇದರ ಒಂದು ಮಾಸ್ಕಾಟ್ ಏನಾಗಿತ್ತು ಅಂತ ಕೇಳ್ತಾನೆ ನಿಮಗೆ, ಸರಿನಾ? ಸೊ ಅವಾಗ ನೀವು ಹೇಳಬೇಕಾಗಿತ್ತು ಏನು ಅಂದ್ರೆ ಮೌಲಿ ಅಂತ ಹೇಳಬೇಕಾಗುತ್ತೆ, ಸರಿನಾ? ಯಾವುದು ಮೌಲಿ ಅನ್ನೋದು. ಸೊ ಅದು ಕೂಡ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದ್ರೆ ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಏನು ಅಂದ್ರೆ ಜನವರಿ 28, 2025ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಡೆಹ್ರಾಡೂನ್ ನಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಇದೊಂದು ನೆನ್ಪಿಟ್ಕೊಳ್ಳಿ, ಡೆಹ್ರಾಡೂನ್ ಅನ್ನೋದನ್ನ. ಸೊ ಸಿಟಿನ ಕೇಳ್ತಾನೆ, ಎಲ್ಲಿ ಅದು ಉದ್ಘಾಟನೆ ಆಯಿತು, ಇನಾಗ್ರೇಷನ್ ಯಾವ ಒಂದು ಊರಲ್ಲಿ ಆಯಿತು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಡೆಹ್ರಾಡೂನ್ ನಲ್ಲಿ ಅಂತ. ಯಾರು ಅದನ್ನ ಉದ್ಘಾಟನೆ ಮಾಡಿದ್ರು ಅಂದ್ರೆ ನಮ್ಮ ಭಾರತದ ಪ್ರಧಾನಿ ಮಂತ್ರಿ. ಅಂಡ್ ದೆನ್ ಇದನ್ನು ಉತ್ತರಾಖಂಡದ 8 ಜಿಲ್ಲೆಗಳ 11 ನಗರಗಳಲ್ಲಿ ಆಯೋಜಿಸಲಾಗಿತ್ತು. ಸರ್ ಇದನ್ನು ಕೂಡ ಕೇಳ್ತಾನೆ. ಹೌದು ಸರ್ ಕೇಳ್ತಾನೆ, ಹಳೆ ಶಿಫ್ಟ್ ಅಲ್ಲಿ ಮೀನ್ಸ್ ಹಳೆ ಕ್ವಶನ್ ಪೇಪರ್ಗಳಲ್ಲೆಲ್ಲವೂ ಕೂಡ ಈ ಟೈಪ್ ಕೇಳಿದ್ದಾನೆ. ಸೊ ಅದನ್ನ ಇದು ಕೂಡ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಈ ಒಂದು ಕ್ರೀಡಾಕೂಟದ ಮಾಸ್ಕಾಟ್ ಏನಾಗಿತ್ತು ಅಂದ್ರೆ ಮೋಲಿ ಅನ್ನೋದಾಗಿತ್ತು. ಸೊ ಈ ಮೋಲಿ ಅನ್ನೋದು ಯಾವುದರಿಂದ ಪ್ರೇರಿತವಾಗಿತ್ತು? ಯಾವುದರಿಂದ ಅಂತಂದ್ರೆ ಆ ಒಂದು ರಾಜ್ಯದ ಪಕ್ಷಿಯಾದ ಮೋನಾಲ್ ನಿಂದ ಪ್ರೇರಿತವಾಗಿತ್ತು, ಸರಿನಾ? ಇವಾಗ ಉತ್ತರಾಖಂಡ ರಾಜ್ಯದ ರಾಜಪಕ್ಷಿ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಮೋನಾಲ್ ಅಂತ ಹೇಳಬೇಕು, ಸರಿನಾ? ಸೊ ಹಾಗೆ ಕೆಲವೊಂದು ರಾಜ್ಯದ ರಾಜಪಕ್ಷಿಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವ್ದು ಈ ಒಂದು ಅರುಣಾಚಲ್ ಪ್ರದೇಶದಾಗಲಿ ಮತ್ತೆ ಕೇರಳದಾಗಿರಲಿ. ಸೊ ಎರಡೂ ರಾಜ್ಯದ ರಾಜಪಕ್ಷಿ ಒಂದೇ ಆಗಿದೆ. ಯಾವುದು ಅಂದ್ರೆ ಗ್ರೇಟ್ ಹಾರ್ನ್ ಬಿಲ್ ಅನ್ನೋದು, ನೆನ್ಪಿಟ್ಕೊಳ್ಳಿ. ಗ್ರೇಟ್ ಹಾರ್ನ್ ಬಿಲ್ ಅನ್ನುವ ಪಕ್ಷಿ ಯಾವ ರಾಜ್ಯದ ರಾಜಪಕ್ಷಿ ಆಗಿದೆ ಅಂದ್ರೆ ಅರುಣಾಚಲ್ ಪ್ರದೇಶ ಹಾಗೆ ಕೇರಳದ ರಾಜಪಕ್ಷಿ ಆಗಿದೆ. ಈ ಹಾರ್ನ್ ಬಿಲ್ ಎನ್ನುವ ಹಬ್ಬ ಎಲ್ಲಿ ನಡೆಯುತ್ತದೆ ಅಂತ ಕೇಳಿದ್ರೆ ಅವಾಗ ನೀವು ನಾಗಾಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಇನ್ನೊಂದು ಪಕ್ಕೆಪಗ ಹಾರ್ನ್ ಬಿಲ್ ಅಂತ ಬರುತ್ತೆ. ಸೊ ಆ ಒಂದು ಪಕ್ಕೆಪಗ ಹಾರ್ನ್ ಬಿಲ್ ಹಬ್ಬ ಯಾವ ಒಂದು ರಾಜ್ಯದಲ್ಲಿ ನಡೀತದೆ ಅಂತ ಕೇಳಿದಾಗ ಅವಾಗ ನೀವು ಹೇಳಬೇಕಾಗುತ್ತೆ ಅಗೇನ್ ನೀವು ಅರುಣಾಚಲ್ ಪ್ರದೇಶ ಅಂತ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಫರ್ಜೈ ಚಳುವಳಿ ಯಾವ ಪ್ರದೇಶದಲ್ಲಿತ್ತು, ಯಾವ ಒಂದು ಪ್ರದೇಶದಲ್ಲಿ ನಡೆದಿದೆ ಅಂತ ಕೇಳಿದಾನೆ, ಸರಿನಾ? ಈ ಒಂದು ಚಳುವಳಿ ಎಲ್ಲಿ ಇದೆ ಅಂದ್ರೆ ಪೂರ್ವ ಬಂಗಾಳದಲ್ಲಿ ಮೀನ್ಸ್ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಈ ಒಂದು ಚಳುವಳಿ ನಡೆದಿತ್ತು, ಸರಿನಾ? ಯಾವುದು ಫರ್ಜೈ ಚಳುವಳಿ ಅನ್ನೋದು ಬಂಗಾಳದಲ್ಲಿ ನಡೆದಿತ್ತು. ಬಂಗಾಳದಲ್ಲಿ ಸ್ಪೆಷಲಿ ಹೇಳೋದಾದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ಅಥವಾ ಪೂರ್ವ ಬಂಗಾಳದಲ್ಲಿ ನಡೆದಿತ್ತು ಅಂತ ನಾವು ಹೇಳ್ತೀವಿ, ಸರಿನಾ? ಈ ಫರ್ಜೈ ಚಳುವಳಿಯನ್ನು 1819ರಲ್ಲಿ ಹಾಜಿ ಶರಿಯತುಲ್ಲಾ ಪ್ರಾರಂಭಿಸಿದರು, ಸರಿನಾ? ಯಾರು ಅಂದ್ರೆ ಈ ಹಾಜಿ ಶರಿಯತುಲ್ಲಾ ಅನ್ನೋರು 1819ನೇ ಇಸ್ವಿಯಲ್ಲಿ ಈ ಒಂದು ಫರ್ಜೈ ಚಳುವಳಿಯನ್ನ ಪ್ರಾರಂಭಿಸುತ್ತಾರೆ, ಸರಿನಾ? ಸೊ ಅದಾದ ನಂತರ ವಹಾಬಿ ಚಳುವಳಿ ಶಾ ವಲುಲ್ಲಾ ಅವರಿಂದ ಪ್ರಾರಂಭವಾಗಿದೆ. ಅಂಡ್ ದೆನ್ ಅಹಮದಿಯ ಚಳುವಳಿ 1889ರಿಂದ ಮಿರ್ಜಾ ಗುಲಾಂ ಅಹಮದ್ ಅವರಿಂದ ಪ್ರಾರಂಭವಾಗಿದೆ, ಸರಿನಾ? ಇವುಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇವುಗಳನ್ನು ಕೂಡ ನಿಮಗೆ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಜನವರಿ 2025ರ ಹೊತ್ತಿಗೆ ಭಾರತದ ಗೃಹ ಸಚಿವರು ಯಾರಾಗಿದ್ದರು ಅಂತ ಕೇಳಿದ್ದಾರೆ ನಿಮಗೆ. ಸೊ ಗೃಹ ಸಚಿವ ಅಂತಂದ್ರೆ ಸಿಂಪಲ್ ಆಗಿ ಈಸಿ ಗೊತ್ತಿರುತ್ತೆ ನಿಮಗೆ, ಯಾರು ಅಂದ್ರೆ ಶ್ರೀ ಅಮಿತ್ ಶಾ ಅವರು ಅಂತ. ಅಂಡ್ ದೆನ್ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಈ ಸಹಕಾರಿ ಸಚಿವ ಯಾರು ಅಂತ ಕೇಳಿದ್ರು ಕೂಡ ಅಗೇನ್ ನೀವು ಹೇಳಬೇಕಾಗುತ್ತೆ ಇದೇ ಅಮಿತ್ ಶಾ. ಹಾಗೆ ಭಾರತದ ಪ್ರಸ್ತುತ ಸಹಕಾರಿ ಸಚಿವ ಇದೇ ಅಮಿತ್ ಶಾ, ಭಾರತದ ಮೊಟ್ಟ ಮೊದಲ ಸಹಕಾರಿ ಸಚಿವ ಇದೇ ಅಮಿತ್ ಶಾ. ಯಾಕೆ ಹೇಳ್ತಾ ಇದ್ದೀನಿ ಮೊದಲ ಮತ್ತು ಇವಾಗಲೇ ಇವರೇ ಅಂತಂದ್ರೆ ಇದೇ ವರ್ಷದಿಂದ ಮೀನ್ಸ್ 2024ರಿಂದನೇ ಈ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಆ ಇಲಾಖೆ ಪ್ರಾರಂಭ ಮಾಡಿ ಆ ಇಲಾಖೆಯನ್ನು ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ ಅಮಿತ್ ಶಾ. ಸೊ ಅದಕ್ಕೆ ಅವರನ್ನು ನಾವು ಮೊಟ್ಟ ಮೊದಲ ಸಹಕಾರಿ ಸಚಿವ ಅಂತ ಕರಿತೀವಿ, ಸರಿನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಮೊಟ್ಟ ಮೊದಲ ಸಹಕಾರಿ ವಿಶ್ವವಿದ್ಯಾಲಯ ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗತ್ತೆ ಎಲ್ಲಿ? ಈ ಗುಜರಾತ್ನಲ್ಲಿ, ಸರಿನಾ? ಯಾವುದು ಗುಜರಾತ್ನಲ್ಲಿ ಇದು ಪ್ರಾರಂಭವಾಗಿದೆ. ಅದು ಆ ಒಂದು ವಿಶ್ವವಿದ್ಯಾಲಯದ ಹೆಸರೇನು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಯಾವುದು ಅಂದ್ರೆ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ. ಯಾವುದು? ತ್ರಿಭುವನ
ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಅಂತ ಹೇಳಬೇಕಾಗುತ್ತೆ. ಸರಿನಾ? ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ? ಈ ಒಂದು ಗುಜರಾತ್ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ. ಗುಜರಾತ್ ರಾಜ್ಯದ ಆನಂದ ಎಂಬ ಒಂದು ಸ್ಥಳದಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಸರಿನಾ? ಯಾರು ಅದನ್ನ ಸ್ಥಾಪನೆ ಮಾಡಿದವರು ಅಂತ ನೋಡಿದ್ರೆ ಶ್ರೀ ಅಮಿತ್ ಶಾ ಅವರು ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಸಹಕಾರಿ ಸಂಘಗಳ ಬಗ್ಗೆ, ಸಹಕಾರಿ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 97ನೇ ತಿದ್ದುಪಡಿ. ಯಾವಾಗ ಬಂತು? ಇದು 2011ರಲ್ಲಿ ಈ ತಿದ್ದುಪಡಿ ಆಗಿದೆ. ಸೊ ಯಾವ ಒಂದು ಭಾಗವನ್ನ ಸೇರ್ಪಡೆ ಮಾಡಿದ್ರು ಇದರಿಂದ ಅಂತಂದ್ರೆ 9B ಭಾಗವನ್ನ ಸೇರ್ಪಡೆ ಮಾಡ್ತಾರೆ. ಹಾಗೆ ಸಹಕಾರಿ ಈ ಒಂದು ಸಂಘಗಳ ಬಗ್ಗೆ ಹೇಳ್ತಕ್ಕಂಥ ಇನ್ನೊಂದು ತಿದ್ದುಪಡಿ ಯಾವುದು ಅಂತ ನಿಮಗೆ ಕೇಳ್ತಾನೆ, ಸಾರಿ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 43B ವಿಧಿ ಅಂತ ಹೇಳಬೇಕಾಗುತ್ತೆ. ಯಾವುದು? ಸಹಕಾರಿ ಸಂಘಗಳ ಬಗ್ಗೆ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಆರ್ಟಿಕಲ್ ಏನಿದೆಯಲ್ವಾ ಇಂಪಾರ್ಟೆಂಟ್ ಇದೆ. ನೀವು 43A ಓದಿರ್ತೀರಾ, ಇಲ್ಲಾಂದ್ರೆ 43 ಓದಿರ್ತೀರಾ, ಬಟ್ ಅದನ್ನ ಬಿಟ್ಟು ನೀವು 43B ಅನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹಲ್ಲುಜ್ಜುವ ಬ್ರಷ್ನ ಬಿರುಗೂದಲುಗಳು ಸಾಮಾನ್ಯವಾಗಿ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರ್ತವೆ ಅಂತ. ಇವಾಗ ಬ್ರಷ್ ನೀವು ಹಲ್ಲುಜ್ಜುತ್ತೀರಾ ಅಲ್ವಾ ಬೆಳಗ್ಗೆ ಎದ್ಮೇಲೆ ಎಲ್ಲರೂ ಕೂಡ. ಸೊ ಕೆಲವೊಬ್ರು ಹೇಗೆ ಅಂತಂದ್ರೆ ನೈಟ್ ಕೂಡ ಹಲ್ಲುಜ್ತೀರಾ. ಸೊ ಆ ಒಂದು ಬ್ರಷ್ನ ಹಲ್ಲುಗಳೇನಿರ್ತಾವಲ್ವಾ ಯಾವ್ದರಿಂದ ಮಾಡಲ್ಪಟ್ಟಿರ್ತವೆ ಅಂತ. ನಮ್ಮ ಹಲ್ಲುಗಳಲ್ಲ, ಬ್ರಷ್ನ ಹಲ್ಲುಗಳು ಯಾವ್ದರಿಂದ ಮಾಡಲ್ಪಟ್ಟಿರ್ತವೆ ಅಂತ ನೋಡೋದಾದ್ರೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ಟೆಫ್ಲಾನ್ ಅಂತ ಕೊಟ್ಟಿದ್ದಾನೆ, ನೈಲಾನ್ ಅಂತ ಕೊಟ್ಟಿದ್ದಾನೆ, ಮತ್ತೆ ಟೆಫ್ಲಾನು ನೆಕ್ರೋಪ್ಯಾನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಬಿ, ನೈಲಾನ್ ಅಂತ ನಾವು ಹೇಳ್ತೀವಿ. ಸರಿನಾ? ನೈಲಾನ್ ಇಂದ ಅದನ್ನ ತಯಾರು ಮಾಡಿರ್ತಾರೆ. ಯಾವ್ದನ್ನ? ಈ ಒಂದು ಬ್ರಷ್ನ ಹಲ್ಲುಗಳು ನೈಲಾನ್ ಇಂದ ತಯಾರು ಮಾಡಿರ್ತಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮ ಈ ಬೇರೆ ಬ್ರಷ್ ಇರುತ್ತಲ್ಲ, ಮೀನ್ಸ್ ಬಟ್ಟೆನ ತಿಕ್ಕೋ ಬ್ರಷ್, ಸೊ ಅದನ್ನು ಕೂಡ ನೈಲಾನ್ ಇಂದಾನೇ ತಯಾರು ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ. ಸರಿನಾ? ಕೇಳಬಹುದು, ನಿಮಗೆ ಪ್ರಶ್ನೆನ ಕೇಳ್ತಾನೆ. ಅಂಡ್ ದೆನ್ ಟೆಫ್ಲಾನ್ ಅನ್ನೋದು ಎಲ್ಲಿ ಬಳಕೆ ಮಾಡ್ತಾರೆ ಹೇಳ್ಬೋದಾ? ಟೆಫ್ಲಾನ್ ಅನ್ನೋ ಈ ಒಂದು ಪಾಲಿಮರ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರೆ? ಇದನ್ನು ನೀವು ಕಾಮೆಂಟ್ ಮಾಡಿ. ಸರಿನಾ? ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ. ಇವಾಗ ಉಜ್ವಲ ಯೋಜನೆ ಎದಕ್ಕೆ ಸಂಬಂಧ ಹೊಂದಿದೆ? ಎಲ್ ಪಿ ಜಿ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಅದು ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಉದ್ಘಾಟನೆ ಆಯಿತು ಅಂತ ನೋಡೋದಾದ್ರೆ 2016ರಲ್ಲಿ ಆ ಒಂದು ಸ್ಕೀಮ್ನ ತರ್ತಾರೆ. ಯಾವುದನ್ನ? ಪ್ರಧಾನಮಂತ್ರಿ ಉಜ್ವಲ್ ಸ್ಕೀಮ್ ಅನ್ನೋದನ್ನ. ಸರ್ ಯಾಕೆ ಸರ್ ಈ ವರ್ಷ ಕೇಳಿದ್ರು? 2016 10 ವರ್ಷ ಆಗಿದೆ ಸರ್. ಅದಕ್ಕೆ ಕೇಳ್ತಾನೆ 2015ರ ಒಂದು ಸ್ಕೀಮ್ಗಳು, 2016ರ ಸ್ಕೀಮ್ಗಳು ನಿಮಗೆ ಆಲ್ರೆಡಿ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದನ್ನು ಓದ್ಕೊಳ್ಳಿ, ನೋಡ್ಕೊಳ್ಳಿ, ಕೇಳ್ತಾನೆ ಅಂತ. ಯಾಕಂದ್ರೆ 10 ವರ್ಷ ಆಗಿದೆಯಾ ಕೇಳ್ತಾನೆ, 20 ವರ್ಷ ಆಗಿದೆಯಾ ಕೇಳ್ತಾನೆ, 25 ವರ್ಷ ಆಗಿದೆಯಾ ಕೇಳ್ತಾನೆ, 50 ವರ್ಷ ಆಗಿದೆಯಾ ಕೇಳ್ತಾನೆ, 100 ವರ್ಷ ಆಗಿದೆಯಾ ಸ್ಪೆಷಲಿ ಕೇಳ್ತಾನೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMUY ಅನ್ನು ಮೇ 1, 2016ರಂದು ಪ್ರಾರಂಭಿಸಲಾಯಿತು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ ಉಚಿತ LPG ಅನಿಲಗಳ ಸಂಪರ್ಕಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದಾಗಿ ಅಡುಗೆ ಹೊಗೆಯಿಂದ ಉಂಟಾಗುವ ಆರೋಗ್ಯದ ಅಪಾಯಗಳು ಕಡಿಮೆಯಾಗುತ್ತವೆ ಮತ್ತು ಪರಿಸರಕ್ಕೂ ಪ್ರಯೋಜನವಾಗುತ್ತದೆ. ಬಡ ಕುಟುಂಬಗಳಿಗೆ ಉಚಿತ LPG ಅನಿಲ ಸಂಪರ್ಕ ಒದಗಿಸುವುದು. ಸರಿನಾ? ಇನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತೇನೆ ನಿಮಗೆ. ಮತ್ತೆ ರಿಪೀಟ್ ಆಗುತ್ತೆ, ಈ ಕ್ವಶನ್ ರಿಪೀಟ್ ಆಗುತ್ತೆ. ಯಾಕೆ ರಿಪೀಟ್ ಆಗುತ್ತೆ ಅಂದ್ರೆ 2015 ಮತ್ತು 16ರಲ್ಲಿ ಏನೇನು ಸ್ಕೀಮ್ ಬಂದಿದಾವಲ್ವಾ ಅವೆಲ್ಲವೂ ಕೂಡ ರಿಪೀಟ್ ಆಗ್ತವೆ. ಸೊ ನಿಮಗೆ ಈ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ 15 ಮತ್ತು 16ರ ಸ್ಕೀಮ್ಗಳು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ಸೆಷನ್ ಏನು ತರ್ತೀನಲ್ವಾ, ಸೊ ಅದರಲ್ಲಿ ಲಾಸ್ಟಾಗಿ ಸಪ್ರೇಟ್ ಆಗಿ ಒಂದು 2 ಇಯರ್ ಸ್ಕೀಮ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಇಸ್ರೋದ NGLVಯ ಪೂರ್ಣ ರೂಪವೇನು ಅಂತ ಕೇಳಿದ್ದಾನೆ. ಏನು NGLV ಅಂತಂದ್ರೆ ಏನಿಲ್ಲ, ನ್ಯೂ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಹೇಳ್ತೀವಿ. ಸರಿನಾ? ಸೊ NGLV ಹೊಸ ಪೀಳಿಗೆಯ ಉಡಾವಣಾ ವಾಹನ, ಅಥವಾ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ನ್ಯೂ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ ನಿಮಗೆ ಕನ್ನಡ ಲಿಪಿಯಲ್ಲಿ ಇರುತ್ತೆ, ಬಟ್ ಭಾಷೆ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಅದಕ್ಕೆ ಇದನ್ನೇ ನೆನ್ಪಿಟ್ಕೊಳ್ಳಿ, ಏನು ಅಂತಂದ್ರೆ ನ್ಯೂ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ. ಸರಿನಾ? ಸರ್ ನಮಗೆ ಅಷ್ಟು ಕೂಡ ಟ್ರಾನ್ಸ್ಲೇಟ್ ಮಾಡಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗ್ತದೆ. ಸೊ ಅದಕ್ಕೆ. ಸರಿನಾ? ಸೊ ಇದು ಏನು ಅಂತಂದ್ರೆ ನ್ಯೂ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಹೇಳ್ತೀವಿ. ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವಾಗಿದೆ. ಇದು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೆಚ್ಚು ಶಕ್ತಿಶಾಲಿ, ಆರ್ಥಿಕ ಮತ್ತು ಮರುಬಳಕೆ ಮಾಡಬಹುದಾದ ಉಡಾವಣಾ ಶಕ್ತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಯಾವುದು? NGLV. ಇದನ್ನು ಪ್ರಾಥಮಿಕವಾಗಿ GTO ಫುಲ್ ಫಾರ್ಮ್ ಏನು? ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್ ಮತ್ತು LEO ಯಾವುದು? ಲೋ ಅರ್ತ್ ಆರ್ಬಿಟ್ ಕಾರ್ಯಾಚರಣೆಗಾಗಿ ನಿರ್ಮಿಸಲಾಗುತ್ತದೆ. ಸೊ ಇದನ್ನು ಕೂಡ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಇವೆರಡು ಕೂಡ ಯಾವುದು? GTO ಮತ್ತೆ LEO ಅನ್ನೋದು. ಸರಿನಾ? GTO ಅಂದ್ರೆ ಏನು? ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್ ಅನ್ನೋದು. ಅಂಡ್ ದೆನ್ LEO ಅನ್ನೋದು ಲೋ ಅರ್ತ್ ಆರ್ಬಿಟ್ ಅನ್ನೋದು ಆಗಿರುತ್ತದೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ಈ GSLV ಮತ್ತೆ PSLV. ಸರಿನಾ? ಈಗ ನಾರ್ಮಲ್ ಆಗಿ ಎಲ್ಲವೂ ಕೂಡ ಲಾಂಚ್ ಮಾಡ್ತಾ ಇರೋದು ಇದರಿಂದಾನೆ. ಈ GSLV ಅನ್ನು ನಾವು ಏನಂತ ಕರಿತೀವಿ? ಬಾಹುಬಲಿ ಅಂತ ಕರಿತೀವಿ. ಸರಿನಾ? ಸೊ ಅದಕ್ಕೆ ಕೂಡ ಒಂದು ನಿಕ್ ನೇಮ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಓಕೆ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2025ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನಲ್ಲಿ ಪವರ್ ಲಿಫ್ಟಿಂಗ್ ನಲ್ಲಿ 101 kg ತೂಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಕೇಳಿದಾನೆ. ಯಾವುದರಲ್ಲಿ? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ ಜಸ್ಪ್ರೀತ್ ಕೌರ್ ಅವರು ಈ ಒಂದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಎಷ್ಟು ಕೆಜಿ ವಿಭಾಗದಲ್ಲಿ? 101 kg ವಿಭಾಗದಲ್ಲಿ. ಯಾವ ಒಂದು ಕ್ರೀಡೆಯಲ್ಲಿ? ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ. ಸರಿನಾ? ಯಾರು? ಜಸ್ಪ್ರೀತ್ ಕೌರ್ ಅವರು. ಜಸ್ಪ್ರೀತ್ ಬುಮ್ರಾ ಅಲ್ಲ, ಜಸ್ಪ್ರೀತ್ ಕೌರ್ ಅವರು. ಸೊ ಈ ತೂಕ ವಿಭಾಗದಲ್ಲಿ ಅವರು ರಾಷ್ಟ್ರೀಯ ದಾಖಲೆಯೊಂದಿಗೆ ಪದಕ ಗೆದ್ದಿದ್ದಾರೆ. ಜಸ್ಪ್ರೀತ್ ಕೌರ್ 45 kg ವಿಭಾಗದಲ್ಲಿ 101 kg
ಎತ್ತುವ ಮೂಲಕ ಈ ಸಾಧನೆ ಮಾಡಿದ್ದಾರೆ. ಸರಿನಾ? ಮೀನ್ಸ್ ಅವ್ರು ಎಷ್ಟು ಕೆಜಿ ಇದ್ದಾರೆ ಅಂದ್ರೆ 45 kg ಇದ್ದಾರೆ ಅಂತೆ. ಬಟ್ ಎತ್ತಿರೋದು ಎಷ್ಟು? ಅವರು ಡಬಲ್ಗಿಂತ ಜಾಸ್ತಿ ಎತ್ತಿದ್ದಾರೆ, 101 kg ಎತ್ತಿದ್ದಾರೆ. ಯಾರು? ಜಸ್ಪ್ರೀತ್ ಕೌರ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ನವದೆಹಲಿಯಲ್ಲಿ ಪವರ್ ಲಿಫ್ಟಿಂಗ್ ಸೇರಿದಂತೆ 6 ಕ್ರೀಡೆಗಳಲ್ಲಿ ಸ್ಪರ್ಧೆಗಳೊಂದಿಗೆ ನಡೆಯಿತು ಅಂತ ಕೇಳಿದ್ದಾನೆ. ಸರಿನಾ? ಇದೊಂದು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಎಲ್ಲಿದೆ ಅಲ್ವಾ, ಇದು ಎಲ್ಲಿ ನಡೆದಿದೆ ಅಂದ್ರೆ ನವದೆಹಲಿಯಲ್ಲಿ ನಡೆದಿದೆ. ಸೊ ಟೋಟಲಿ ಎಷ್ಟು ಕ್ರೀಡೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮೀನ್ಸ್ ಎಷ್ಟು ಕ್ರೀಡೆಗಳು ನಡೆದಿದ್ದಾವೆ ಅಂತ ನೋಡೋದಾದ್ರೆ 6 ಕ್ರೀಡೆಗಳು ನಡೆದಿದ್ದಾವೆ ಇಲ್ಲಿ. ಸರಿನಾ? ಸೊ ಅದರಲ್ಲಿ ಜಸ್ಪ್ರೀತ್ ಕೌರ್ ಅವರು 101 kg ಎತ್ತಿ ಮೊದಲ ಒಂದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಇನ್ನೊಂದು ಲಾಸ್ಟ್ ಒಂದು ಯಾವುದೋ ಒಂದು ಎಕ್ಸಾಮಲ್ಲಿ, ಯಾವ ಎಕ್ಸಾಮ್ ನನ್ನ ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ. ಸೊ ಆ ಒಂದು ಎಕ್ಸಾಮಲ್ಲಿ ಏನು ಕೇಳಿದ್ರು ಗೊತ್ತಾ? ಸೊ ಚಿನ್ನದ ಪದಕ ಇವಾಗ ಒಲಿಂಪಿಕ್ಸ್ನಲ್ಲಿ ಮೊದಲ ಬಂದವರಿಗೆ ಯಾವ ಒಂದು ಬಣ್ಣದ ಪದಕವನ್ನು ಕೊಡ್ತಾರೆ ಅಂತ ಕೇಳಿದ್ರು. ಸರಿನಾ? ಸೊ ಯಾವ ಒಂದು ಬಣ್ಣದ ಪದಕ ಅಂದ್ರೆ ಯಾವ್ದು ಹೇಳ್ತೀರಾ? ಗೋಲ್ಡನ್ ಅಲ್ವಾ? ಸೆಕೆಂಡ್ ಬಂದವರಿಗೆ ಸಿಲ್ವರ್ ಅಲ್ವಾ? ಥರ್ಡ್ ಬಂದವರಿಗೆ ಬ್ರೌನ್ಸ್ ಕಲರ್ ಅಲ್ವಾ? ಸೊ ಸಿಂಪಲ್. ಸೊ ಇದು ಯಾವುದೋ ಒಂದು ಕ್ವಶನ್ ಪೇಪರ್ ನೋಡಿದ್ರು, ಫನ್ನಿ ಅನಿಸ್ತು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿದ್ಯುತ್ ಕಡಿತಗೊಂಡಾಗ ಯಾವ ಕಂಪ್ಯೂಟರ್ ಮೆಮರಿ ತನ್ನ ಸಂಗ್ರಹಿತ ಡಾಟಾವನ್ನು ಕಳೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇವಾಗ ನಾರ್ಮಲಿ ನೀವು ಕಂಪ್ಯೂಟರ್ನ ನೋಡ್ತಾ ಇರ್ತೀರಾ, ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಇರುತ್ತೆ, ಬಟ್ ಕಂಪ್ಯೂಟರಲ್ಲಿ ಇದು ಇರಲ್ಲ, ಬ್ಯಾಟ್ರಿ ಇರಲ್ಲ ಅಲ್ವಾ? ಸೊ ಇವಾಗ ಕಂಪ್ಯೂಟರಲ್ಲಿ ಏನೋ ನೋಡ್ತಾ ಇರ್ತೀರಾ, ಪರ್ಸನಲ್ ಕಂಪ್ಯೂಟರಲ್ಲಿ, ಅವಾಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಸೊ ಅವಾಗ ಯಾವ ಒಂದು ಮೆಮರಿ ಕಳೆದುಕೊಳ್ತದೆ ಅಂತ ಕೇಳಿದಾನೆ. ಸೊ ಯಾವ ಒಂದು ಮೆಮರಿ ಕಳೆದುಕೊಳ್ತದೆ ಅಂತ ನೋಡೋದಾದ್ರೆ, ಈ ರ್ಯಾಂಡಮ್ ಎಕ್ಸೆಸ್ ಮೆಮರಿಯಲ್ಲಿ ಈ ರ್ಯಾಮ್ ಅಲ್ಲಿ ಏನೇನು ಸ್ಟೋರ್ ಆಗಿರ್ತಲ್ವಾ ಆ ಒಂದು ಎಲ್ಲಾ ಮೆಮರಿಯು ಕೂಡ ಕಳೆದುಕೊಂಡು ಹೋಗ್ತದೆ. ಸೊ ರ್ಯಾಂಡಮ್ ಎಕ್ಸೆಸ್ ಮೆಮರಿ ಅಂತ ಹೇಳ್ತೀವಿ. ಇದೊಂದು ಬಾಷ್ಪಶೀಲ ಮೆಮರಿ ಆಗಿದ್ದು, ಅಂದರೆ ವಿದ್ಯುತ್ ಸರಬರಾಜು ಮಾಡಿದಾಗ ಮಾತ್ರ ಅದು ಡೇಟಾವನ್ನು ಸಂಗ್ರಹಿಸುತ್ತದೆ. ವಿದ್ಯುತ್ ಆಫ್ ಮಾಡಿದ ತಕ್ಷಣ ಅದರಲ್ಲಿರುವ ಎಲ್ಲಾ ಡೇಟಾವನ್ನು ಅಳಿಸಿ ಹಾಕಲಾಗುತ್ತದೆ. ಸೊ ಇದಕ್ಕೆ ಇನ್ನೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಲ್ಲ ನಿಮಗೆ. ಇವಾಗ ನಾರ್ಮಲಿ ನೀವು ಯಾವುದೋ ಒಂದು ಆ್ಯಪ್ಗಳನ್ನು ಓಪನ್ ಮಾಡಿರ್ತೀರಾ, ಓಪನ್ ಮಾಡಿ ಮತ್ತೆ ಬೇರೆ ಬೇರೆ ಆ್ಯಪ್ ಓಪನ್ ಮಾಡಿರ್ತೀರಾ, ಸೈಡಲ್ಲಿ ಎಲ್ಲವೂ ಕೂಡ ಆ್ಯಪ್ಗಳು ಬಂದಿರ್ತಾವಲ್ವಾ, ಅವುಗಳನ್ನು ನೀವು ಸ್ವೈಪ್ ಮಾಡೋವರೆಗೂ ಹೋಗಲ್ಲ. ಬಟ್ ಒಂದ್ಸರಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ನೀವು, ಅದೆಲ್ಲವೂ ಕೂಡ ಹೋಗಿರುತ್ತೆ. ಸೊ ಅದು ಕೂಡ ಏನು ಅಂತಂದ್ರೆ ಒಂದು ರ್ಯಾಮೇ. ಸರಿನಾ? ಅದು ಕೂಡ ರ್ಯಾಮಲ್ಲೇ ಸ್ಟೋರೇಜ್ ಆಗಿರ್ತದೆ ಎಲ್ಲವೂ ಕೂಡ. ಸೊ ಗೊತ್ತಿರಲಿ, ಇದು ಕೂಡ ಕೇಳಬಹುದು ನಿಮಗೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಪೋಪ್ ಫ್ರಾನ್ಸಿಸ್ ಅವರ ಸರ್ಕಾರಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಏಪ್ರಿಲ್ 25 ಮತ್ತು 26, 2025 ಯಾವ ದೇಶಕ್ಕೆ ಭೇಟಿ ನೀಡಿದರು ಅಂತ. ಪೋಪ್ ಅಂತಂದ್ರೆ ಬಂದ್ರೆ ಸಾಕು ನಿಮಗೆ. ಪೋಪ್ ಅಂತ ಏನಾದರೂ ಬಂತ, ವ್ಯಾಟಿಕನ್ ಸಿಟಿ ಕಣ್ಣು ಮುಚ್ಕೊಂಡು ಹಾಕ್ಬೇಕಷ್ಟೇ. ಸರಿನಾ? ಈ ವ್ಯಾಟಿಕನ್ ಸಿಟಿಯಲ್ಲೇ ಈ ಒಂದು ಪೋಪ್ಗಳು ಕಂಡು ಬರ್ತಾರೆ. ಸೊ ಹಾಗಾದ್ರೆ ಪ್ರಸ್ತುತ ನೂತನ ಪೋಪ್ ಹೆಸರೇನು ಅಂತ ಕೇಳ್ತಾರೆ ನಿಮಗೆ. ರಾಬರ್ಟ್ ಫ್ರಾನ್ಸಿಸ್ ಅಂತ ನೀವು ಹೇಳಬೇಕು. ಯಾರು ಅಂದ್ರೆ ರಾಬರ್ಟ್ ಫ್ರಾನ್ಸಿಸ್ ಅವರು. ಇವ್ರು ಯಾವ ದೇಶದವರು? USA ದೇಶದವರು. ಸರಿನಾ? ಸೊ ಇವರಿಗೆ ಒಂದು ಬೇರೆ ಹೆಸರು ಕೂಡ ಕೊಡ್ತಾರೆ. ಇವ್ರು ರಾಬರ್ಟ್ ಫ್ರಾನ್ಸಿಸ್ ಅಂತ ಇವರಿಗೆ ಕರೆಯಲ್ಲ ಇವಾಗ. ಸರಿನಾ? ಇವಾಗ ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಲಿಯೋ ಪೋಪ್ 14 ಅಂತ ಕರೀತಾರೆ. ಸರಿನಾ? ಎಕ್ಸ್ ಹಾಕಬೇಕಲ್ವಾ ಇಲ್ಲಿ? ಓಕೆ, 14 ಅಂತ ಕರೀತಾರೆ. ಲಿಯೋ ಪೋಪ್ 14 ಅಂತ ಕರೀತಾರೆ. ನೂತನ ಪೋಪ್ ಹೆಸರೇನು ಅಂತ ಕೇಳ್ತಾನೆ. ರಾಬರ್ಟ್ ಫ್ರಾನ್ಸಿಸ್ ಅಂತ ಹೇಳ್ಬೇಕು. ಯಾವ ದೇಶದವರು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಏನಂದ್ರೆ USA ದೇಶದವರು ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾದ್ರೆ ವ್ಯಾಟಿಕನ್ ಸಿಟಿ ಯಾವ ಒಂದು ದೇಶದ ಮಧ್ಯೆ ಕಂಡು ಬರ್ತದೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದ್ರೆ ಈ ಒಂದು ಇಟಲಿಯ ಮಧ್ಯ ಕಂಡು ಬರ್ತಕ್ಕಂಥ ಒಂದು ದೇಶ ಯಾವುದು ಅಂದ್ರೆ ಈ ಒಂದು ವ್ಯಾಟಿಕನ್ ಸಿಟಿ. ಸರಿನಾ? ಸೊ ನಾವು ಸ್ಪೆಷಲಿ ಹೇಳೋದಾದ್ರೆ ರೋಮ್ ಸಿಟಿ ಅಂತ ನಾವು ಕೂಡ ಹೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಪ್ರಶ್ನೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಯಾವ ಕಾಯ್ದೆಯಲ್ಲಿ ರಚಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಬಂಗಾಳದ ಗವರ್ನರ್ ಜನರಲ್, ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಏನ್ ಗೊತ್ತಾ, 1773ಕ್ಕಿಂತ ಮುಂಚೆ ಜಸ್ಟ್ ಬಂಗಾಳದ ಗವರ್ನರ್ ಅಂತ ಇರ್ತಾನೆ. 1773 ಕಾಯ್ದೆ ಏನ್ ಮಾಡುತ್ತೆ, ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡುತ್ತೆ. ಅಂಡ್ ನೆಕ್ಸ್ಟ್ 1833 ಕಾಯ್ದೆ ಏನ್ ಮಾಡುತ್ತೆ, ಬಂಗಾಳದ ಗವರ್ನರ್ ಜನರಲ್ ಅಷ್ಟೇ ಅಲ್ಲಪ್ಪ, ನೀನು ಭಾರತದ ಗವರ್ನರ್ ಜನರಲ್ ಅಂತ ಹೇಳುತ್ತೆ. ಅಂಡ್ ನೆಕ್ಸ್ಟ್ 1858 ಕಾಯ್ದೆ ಒಂದು ಬರುತ್ತೆ. ಆ ಕಾಯ್ದೆ ಏನ್ ಹೇಳುತ್ತೆ, ನೀನು ಭಾರತದ ಗವರ್ನರ್ ಜನರಲ್ ಅಲ್ಲಪ್ಪ, ಇವಾಗ ಭಾರತದ ವೈಸ್ರಾಯ್ ನೀನು ಅಂತ ಹೇಳುತ್ತೆ. ಸರಿನಾ? ಇಷ್ಟನ್ನ ನೆನಪಿಟ್ಕೊಳ್ಳಿ ಸಾಕು. ಇಷ್ಟರಲ್ಲೇ ಒಂದು ಕ್ವಶನ್ ಬರುತ್ತೆ ನಿಮಗೆ. ಏನಿದೆ, ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು 1773 ನಿಯಂತ್ರಣ ಕಾಯ್ದೆಯ ಮೂಲಕ ರಚಿಸಲಾಯಿತು. ಅದನ್ನ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ, ನಿಯಂತ್ರಣ ಕಾಯ್ದೆ ಅಂತ ಕೂಡ ಕರಿತೀವಿ. ಈ ಕಾಯ್ದೆಯು ವಾರನ್ ಹೆಸ್ಟಿಂಗ್ ಅವರನ್ನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಅನ್ನಾಗಿ ಮಾಡಿತು. ಸರಿನಾ? ಕೊನೆಯ ಬಂಗಾಳದ ಗವರ್ನರ್ ಯಾರು? ಇದೇ ವಾರನ್ ಹೆಸ್ಟಿಂಗ್. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ಇದೇ ವಾರನ್ ಹೆಸ್ಟಿಂಗ್. ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು? ಈ ಬೆಂಟೆಕ್ ಅಂತ ಬರ್ತಾನೆ. ಸರಿನಾ? ವಿಲಿಯಂ ಬೆಂಟೆಕ್. ಹಾಗಾದ್ರೆ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು? ಇದೇ ವಿಲಿಯಂ ಬೆಂಟೆಕ್. ಅದಾದ ನಂತರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗುತ್ತೆ ಲಾರ್ಡ್ ಕ್ಯಾನಿಂಗ್ ಅಂತ. ಹಾಗಾದ್ರೆ ಮೊಟ್ಟ ಮೊದಲ ಭಾರತ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗುತ್ತೆ ಇದೇ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ದೆನ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ಬೇಕಾಗುತ್ತೆ. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ದೆನ್ ಓಕೆ, ಸೊ ಇಲ್ಲಿ ಅದೇ ಮಾಹಿತಿ ಇದೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹೈದರಾಬಾದ್ ನಿಜಾಮನು ಯಾವ ಆಡಳಿತಗಾರನ ಪದ್ಧತಿಯನ್ನು ಅಳವಡಿಸಿಕೊಂಡನು ಅಂತ ಕೇಳಿದ್ದಾರೆ. ಸರಿನಾ? ಹೈದರಾಬಾದ್ ಈ ಆಡಳಿತ ಏನ್ ನಿಜಾಮರು ಇದಾರಲ್ವಾ, ಹೈದರಾಬಾದ್ ನಿಜಾಮರು ಪ್ರತಿಯೊಂದು ಬ್ರಿಟಿಷರು ಏನೇ ತರಲಿ, ಸರಿನಾ, ಎಕ್ಸ್ಪೆರಿಮೆಂಟ್ ಮಾಡಕ್ ನನ್ನ ಮೇಲೆ ಮಾಡು ಅಂತ ಹೇಳ್ತಿದ್ರು. ಸೊ ಆ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡವರು ಕೂಡ ಇವರೇ. ಯಾವುದು ಅಂದ್ರೆ ಈ ಸಹಾಯಕ
ಸಹಾಯಕ ಸೈನ್ಯ ಅಂತ ನಾವೇನು ಹೇಳ್ತೀವಲ್ವಾ, ಆ ಸಹಾಯಕ ಸೈನ್ಯವನ್ನ ಮೊದಲು ಎಕ್ಸೆಪ್ಟ್ ಮಾಡ್ಕೊಂಡವ್ರು ಯಾರು ಅಂತಂದ್ರೆ ಈ ಹೈದರಾಬಾದ್ ನಿಜಾಮರು. ಸೆಕೆಂಡ್ ಮಾಡ್ಕೊಂಡವ್ರು ಯಾರು ಅಂದ್ರೆ ನಮ್ಮ ಮೈಸೂರಿನ ಒಡೆಯರು. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು ಸಹಾಯಕ ಸೈನ್ಯ ಮೈತ್ರಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ಮನೆತನ ಯಾವುದು ಅಂದ್ರೆ ಈ ಹೈದರಾಬಾದ್ ಮನೆತನ, ಹೈದರಾಬಾದ್ ನಿಜಾಮ್ ಮನೆತನ. ಸರಿನಾ, ಯಾರಿಂದ ಅದನ್ನ ಅಳವಡಿಸ್ಕೊಂಡಿದ್ರು ಅಂತ ನೋಡೋದಾದ್ರೆ ಲಾರ್ಡ್ ವೆಲೆಸ್ಲಿನೇ ತಂದಿರ್ತಾನೆ. 1798ರಲ್ಲಿ ಈ ಒಂದು ಆಕ್ಟ್ ತಂದಿರ್ತಾನೆ. ಯಾವುದು ಅಂದ್ರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ತಂದಿರ್ತಾನೆ. ಯಾರು ಅಂದ್ರೆ ಈ ಲಾರ್ಡ್ ವೆಲೆಸ್ಲಿ ಅನ್ನೋನು. ಇದೇ ಲಾರ್ಡ್ ವೆಲೆಸ್ಲಿ 4ನೇ ಆಂಗ್ಲೋ ಮೈಸೂರು ವಾರಲ್ಲೂ ಕೂಡ ಭಾಗವಹಿಸಿರ್ತಾನೆ. ಸರಿನಾ, ಆಂಗ್ಲೋ ಮೈಸೂರು ವಾರಲ್ಲಿ ಭಾಗವಹಿಸಿ ಟಿಪ್ಪು ಸುಲ್ತಾನ್ ಕೊಂದವನು ಕೂಡ ಇದೇ ಲಾರ್ಡ್ ವೆಲೆಸ್ಲಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ವಿಧವಾ ಪುನರ್ವಿವಾಹ ಮತ್ತು ಬಾಲ್ಯ ವಿವಾಹ ನಿರ್ಬಂಧ ಕಾಯ್ದೆಗಳನ್ನು ಯಾರು ಪರಿಚಯಿಸಿದರು ಅಂತ ಕೇಳಿದರೆ, ಯಾರು? ಬ್ರಿಟಿಷರು ಅಷ್ಟೇ. ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಬರುತ್ತೆ ಅಂತ ಸೊ ಅದನ್ನ ಪ್ರಶ್ನೆ ಕೇಳ್ಬೋದು ನಿಮಗೆ. ವಿಧವಾ ಪುನರ್ವಿವಾಹ ಕಾಯ್ದೆ ಬಂದಿರೋದು ಯಾವಾಗ ಅಂದ್ರೆ 1856ರಲ್ಲಿ. ಈ ಕಾಯ್ದೆಯನ್ನು 1856ರಲ್ಲಿ ಅಂಗೀಕರಿಸಲಾಯಿತು ಮತ್ತು ಇದು ಹಿಂದೂ ವಿಧವೆಯರ ಪುನರ್ವಿವಾಹವನ್ನು ಕಾನೂನುಬದ್ಧಗೊಳಿಸಲಾಯಿತು. ಸರಿನಾ, ಇದಕ್ಕೆ ಅತಿ ಹೆಚ್ಚು ಸಹಾಯ ಮಾಡಿದವರು ಯಾರು ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಸರಿನಾ, ಇದು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಈ ಕಾಯ್ದೆಯನ್ನು ಲಾರ್ಡ್ ಡಾಲ್ಹೌಸಿ ರಚಿಸಿದರು ಮತ್ತು ಲಾರ್ಡ್ ಕ್ಯಾನಿಂಗ್ ಇದನ್ನ ಅಂಗೀಕರಿಸಿದರು. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಕೆಲವೊಂದ್ಸರಿ ಕನ್ಫ್ಯೂಷನ್ ಆಗ್ತದೆ. ಇದು ಯಾವುದು ವಿಧವಾ ಪುನರ್ವಿವಾಹ 1856. ಓಕೆ, ಬಟ್ ಅದನ್ನ 1856ರಲ್ಲಿ ಅಂದ್ರೆ ಡಾಲ್ಹೌಸಿ ಇರಲ್ಲ, ಲಾರ್ಡ್ ಕ್ಯಾನಿಂಗ್ ಇರ್ತಾನಲ್ಲ, ಹಾಗೆ ಆತ ಮಾಡ್ದ ಅಂತ. ಬಟ್ ಅದನ್ನ ಅಂಗೀಕಾರ ಮಾಡಿದವನು ಲಾರ್ಡ್ ಕ್ಯಾನಿಂಗ್, ಬಟ್ ಅದನ್ನ ರಚನೆ ಮಾಡಿದವನು ಯಾರು ಅಂದ್ರೆ ಲಾರ್ಡ್ ಡಾಲ್ಹೌಸಿ. ನೆನ್ಪಿಟ್ಕೊಳ್ಳಿ. ಸರಿನಾ, ಬಟ್ ಅಲ್ಲಿ ನಿಮಗೆ ಯಾವುದು ಸತಿ ಸಹಗಮನ ಪದ್ಧತಿ 1829ರಲ್ಲಿ ಏನು ರದ್ದತಿ ಐತಲ್ವಾ, ಅದನ್ನ ಸ್ಥಾಪನೆ ಮಾಡಿದವರು ಮೀನ್ಸ್ ಅದನ್ನ ರಚನೆ ಮಾಡಿದವರು ಮತ್ತೆ ರದ್ದು ಮಾಡಿದವರು ಅಂಗೀಕಾರ ಮಾಡಿದವರು ಒಬ್ಬರೇ. ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟೆಕನ್ ಅವರು. ಅವ್ರು ನೆನ್ಪಿಟ್ಕೊಳ್ಳಿ. ಅವರಿಗೆ ಸಹಾಯ ಮಾಡಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಓಕೆ, ಅಂಡ್ ದೆನ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಪ್ರಯತ್ನದಿಂದಾಗಿ ಈ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವಾಗ ಬಂದಿದೆ? 1929ರಲ್ಲಿ ಬರುತ್ತೆ. ಇದನ್ನ ನಾವು ಶಾರದಾ ಕಾಯ್ದೆ ಅಂತ ಕೂಡ ಕರಿತೀವಿ. ಸರಿನಾ, ಶಾರದಾ ಕಾಯ್ದೆ ಅಂತ ಕೂಡ ಇದನ್ನ ಕರಿತೀವಿ ನಾವು. ಶಾರದಾ ಕಾಯ್ದೆ ಎಂದು ಕರೆಯಲ್ಪಡುವ ಈ ಕಾಯ್ದೆಯನ್ನು 1929ರಲ್ಲಿ ಅಂಗೀಕರಿಸಲಾಯಿತು. ಈ ಕಾಯ್ದೆ ಅಡಿಯಲ್ಲಿ ಮದುವೆಗೆ ಕನಿಷ್ಠ ವಯಸ್ಸನ್ನು ಹುಡುಗಿಯರಿಗೆ 14 ವರ್ಷಗಳು, ಹುಡುಗರಿಗೆ 18 ವರ್ಷ ಎಂದು ನಿಗದಿಪಡಿಸಲಾಯಿತು. ಓಕೆ, ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ನಂತರ ಈ ಕಾಯ್ದೆಗೆ ತಿದ್ದುಪಡಿ ತಂದು ಮದುವೆ ವಯಸ್ಸನ್ನು ಹುಡುಗಿಯರಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ ಎಂದು ನಿಗದಿಪಡಿಸಲಾಯಿತು. ಈ ಕಾಯ್ದೆಯ ಅಂಗೀಕರಿಸುವಲ್ಲಿ ಹರ್ಬಿಲಾಸ್ ಶಾರದಾ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಅವರ ಹೆಸರನ್ನು ಇಡಲಾಗಿದೆ. ಸರಿನಾ, ಸೊ ಶಾರದಾ ಅಂದ್ರೆ ತಾಯಿ ಸರಸ್ವತಿ ಅಲ್ಲ, ಸೊ ಇಲ್ಲಿ ಇವ್ರ ಹೆಸರು ಇಡಲಾಗಿದೆ. ಸರಿನಾ, ಯಾರ್ದು ಅಂದ್ರೆ ಹರ್ಬಿಲಾಸ್ ಶಾರದಾ ಅವರ ಹೆಸರಿನ ಮೇಲೆ ಈ ಒಂದು ಶಾರದಾ ಕಾಯ್ದೆ ಅಂತ ಹೆಸರು ಇಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಪ್ರಶ್ನೆ ಕೇಳಬಹುದು. 1929ರಲ್ಲಿ ನಡೆದಿದೆ ಇದು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಲೂನಿ ನದಿ ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಕೇಳಿದಾನೆ. ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಅಜ್ಮೀರ್ ಜಿಲ್ಲೆಯ ನಾಗ್ ಬೆಟ್ಟಗಳಲ್ಲಿ ಇದು ಹುಟ್ಟುತ್ತದೆ. ಸರಿನಾ, ಅಜ್ಮೀರ್ ಜಿಲ್ಲೆಯಲ್ಲಿ ಈ ಒಂದು ಲೂನಿ ನದಿ ಹುಟ್ಟುತ್ತದೆ. ಸರಿನಾ, ಇದು ಎಲ್ಲಿ ಸೇರ್ತದೆ? ಕೊನೆಯದಾಗಿ ರನ್ ಆಫ್ ಕಚ್ಚಲ್ಲಿ ಸೇರ್ತದೆ, ಗುಜರಾತ್ಗೆ ಬಂದು. ಇದು ಉತ್ತರದಲ್ಲಿ ಹುಟ್ಟಿ ಉತ್ತರದಿಂದ ದಕ್ಷಿಣಕ್ಕೆ ಹರಿತಕ್ಕಂಥ ನದಿಯಾಗಿದೆ. ಯಾವುದು? ಲೂನಿ ನದಿ ಅನ್ನೋದು ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಕೇಳಬಹುದು, ನಿಮಗೆ ಇಂಪಾರ್ಟೆಂಟ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025ರ ವಿಶ್ವ ಹವಾಮಾನ ದಿನದ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೀವಲ್ವಾ, ಅದರ ಒಂದು ಧ್ಯೇಯ ವಾಕ್ಯ ಯಾವುದು ಅಂತ ಕೇಳಿದಾನೆ. ವಿಶ್ವ ಹವಾಮಾನ ದಿನದ ಒಂದು ಧ್ಯೇಯ ವಾಕ್ಯ ಏನು ಅಂತ. ಸೊ ಏನು ಅಂತಂದ್ರೆ ಮುಂಚಿನ ಎಚ್ಚರಿಕೆ ಅಂತರವನ್ನು ಒಟ್ಟಿಗೆ ಮುಚ್ಚುವುದು ಅಂತ ಇದರ ಒಂದು ಧ್ಯೇಯ ವಾಕ್ಯ ಆಗಿದೆ. ಸೊ ಇದರದ ಒಂದು ದಿನ ಯಾವುದ್ರದ್ದು? ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ವಿಶ್ವ ಹವಾಮಾನ ದಿನದ ಒಂದು ದಿನ ಯಾವಾಗ ಮೀನ್ಸ್ ಯಾವ ದಿನ ಒಂದು ನಾವು ಆಚರಣೆ ಮಾಡ್ತೀವಿ ಅಂದ್ರೆ 23 ಮಾರ್ಚ್ ಅಂದು ನಾವು ಆಚರಣೆ ಮಾಡ್ತೀವಿ. 22 ಮಾರ್ಚನ್ನು ನಾವು ಏನೊಂದು ಆಚರಣೆ ಮಾಡ್ತೀವಿ? 22 ಮಾರ್ಚನ್ನು ನೀರಿನ ದಿನ ಅಂದು ನಾವು ಆಚರಣೆ ಮಾಡ್ತೀವಿ. ಸರಿನಾ, ಅದಾದ ನಂತರ 21 ಮಾರ್ಚನ್ನ ಫಾರೆಸ್ಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಸರಿನಾ, ಅದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದೇ ಮಾರ್ಚ್ 15ರಂದು ನಾವು ಏನಂತ ಆಚರಣೆ ಮಾಡ್ತೀವಿ? ಗ್ರಾಹಕ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಮಾರ್ಚ್ 10ನೇ ತಾರೀಕಿನಂದು ನಾವು ಏನಂತ ಆಚರಣೆ ಮಾಡ್ತೀವಿ? CISF ರೈಸಿಂಗ್ ಡೇ ಅಂತ ಆಚರಣೆ ಮಾಡ್ತೀವಿ. ಮಾರ್ಚ್ 8ನೇ ತಾರೀಕಿನಂದು ನಾವು ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಮಹಿಳೆಯರ ದಿನ ಅಂತ ಆಚರಣೆ ಮಾಡ್ತೀವಿ. ಸರಿನಾ, ಅದು ಕೂಡ ಗೊತ್ತಿರಲಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಇನ್ನೊಂದು 24 ಏನಂತ ಆಚರಣೆ ಮಾಡ್ತೀವಿ? ಅದು ಕೇಳ್ತಾನೆ ನೋಡಿ. ಮಾರ್ಚ್ 24 ಏನಂತ ಆಚರಣೆ ಮಾಡ್ತೀವಿ? ಅದನ್ನ ನಾವು TB ದಿನ ಅಂತ ಆಚರಣೆ ಮಾಡ್ತೀವಿ. ಟ್ಯೂಬರ್ಕ್ಯುಲೋಸಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ್ದನ್ನ? 24ನೇದರನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಫೈಲ್ ಅನ್ನು ಅಳಿಸಲು ಯಾವ ಮೌಸ್ ಕ್ಲಿಕ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳಿದಾನೆ. ಏನಿಲ್ಲ, ಮೌಸ್ ಅಲ್ಲಿ ನಾವು ಫಸ್ಟ್ ರೈಟ್ ಸೈಡ್ ಕ್ಲಿಕ್ ಮಾಡಬೇಕು, ಆಮೇಲೆ ಅಲ್ಲಿ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಸಾಕು. ಸರಿನಾ, ಸೊ ಇಷ್ಟೇ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೃದು ಮೂಲಸೌಕರ್ಯ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ? ಯಾವುದು ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೇಳಿದ್ದಾನಂತೆ. ಸರಿನಾ, ಸೊ ಇಲ್ಲಿ ಆಪ್ಷನ್ ಏನು ಮೀನ್ಸ್ ಇದಕ್ಕೆ ಯಾವ್ದಾವ್ದು ಮೂಲ ಸೌಕರ್ಯಗಳಾಗ್ತವೆ? ಮೃದು ಮೂಲ ಸೌಕರ್ಯಗಳು ಅಂತಂದ್ರೆ ಒಂದು ಶಿಕ್ಷಣ ಆಗುತ್ತೆ, ಮೃದು ಮೂಲ ಸೌಕರ್ಯ ಇದು. ಅಂಡ್ ದೆನ್ ಆರೋಗ್ಯ ಅನ್ನೋದು ಕೂಡ ಮೃದು ಮೂಲ ಸೌಕರ್ಯ. ಅಂಡ್ ದೆನ್ ರಕ್ಷಣೆ ಅನ್ನೋದು ಕೂಡ ಮೃದು ಮೂಲ ಸೌಕರ್ಯ. ಅಂಡ್ ದೆನ್ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಆಡಳಿತದಂತಹ ಏನಿದಾವಲ್ವಾ, ಸೊ ಇವೆಲ್ಲವೂ ಕೂಡ ಮೃದು ಮೂಲ ಸೌಕರ್ಯಗಳಾಗ್ತವೆ. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಇವುಗಳಲ್ಲಿ ನಿಮಗೆ ಈ ಒಂದು ಸಾರ್ವಜನಿಕ ಶಿಕ್ಷಣ ಅನ್ನೋದ್ರಲ್ಲಿ ಆಪ್ಷನ್ ಕೊಟ್ಟಿದೆ ಅಂತ ಇದು ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಆದಿತ್ಯ L1 ಮಿಷನ್ ಉಡಾವಣೆ ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು ಅಂತ ಕೇಳಿದಾನೆ. ಯಾವೊಂದು ಉದ್ದೇಶಕ್ಕಾಗಿ ಮಾಡಲಾಯಿತು? ಸೂರ್ಯನ ಅಧ್ಯಯನವನ್ನ ಮಾಡಲು ಇದನ್ನ
ಉಡಾವಣೆ ಮಾಡಿದ್ದಾರೆ. ಯಾವ ವರ್ಷ? 2024 ಜನವರಿ ತಿಂಗಳಲ್ಲಿ ಇದನ್ನು ಮಾಡಿದ್ದಾರೆ ಎಕ್ಸಾಕ್ಟ್ಲಿ. ಸೊ ಇದು ಸೂರ್ಯನ ಹೊರಗಿನ ವಾತಾವರಣದ ಕೊರೋನಾ ವರ್ಣಗೋಳ ಮತ್ತು ದ್ಯುತಿಗೋಳವನ್ನು ಅಧ್ಯಯನ ಮಾಡುತ್ತದೆ. ಹಾಗೆಯೇ ಸೌರ ಮಾರುತಗಳು ಮತ್ತು ಕಾಂತೀಯ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಈ ಮಿಷನ್ ಸೂರ್ಯನ ಕ್ರಿಯಾತ್ಮಕ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸೌರ ಭೌತಶಾಸ್ತ್ರದ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈ ಸೂರ್ಯನನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಆದಿತ್ಯ ಅಂದ್ರು ಸೂರ್ಯನೇ, ಸೂರ್ಯ ಅಂದ್ರು ಸೂರ್ಯನೇ. ಸೂರ್ಯನನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಅಂದರೆ ಹೀಲಿಯಾಲಜಿ ಅಂತ ಕರಿತೀವಿ. ಸರಿನಾ? ಹೀಲಿಯಾಲಜಿ ನೆನ್ಪಿಟ್ಕೊಳ್ಳಿ, ಹೀಲಿಯಾಲಜಿ ಅಂತ ಕರಿತೀವಿ. ಸರಿನಾ? ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಹೀಲಿಯಾಲಜಿಸ್ಟ್ ಅಂದರೆ ಏನು? ಸೂರ್ಯನನ್ನು ನೋಡೋನು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜೀವ ವೈವಿಧ್ಯತೆಯನ್ನು ಯಾವ ಶಿಷ್ಟಾಚಾರದ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಬಯೋಡೈವರ್ಸಿಟಿ. ಸೊ ಅದೇ ಒಂದು ಜೀವ ವೈವಿಧ್ಯತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಮೊದಲ ಜಾಗತಿಕ ಒಪ್ಪಂದವನ್ನು 1992ರ ರಿಯೋ ಡಿ ಜನೈರೊದಲ್ಲಿ ನಡೆದ ವಿಶ್ವಸಂಸ್ಥೆಯ ಭೂ ಶೃಂಗಸಭೆಯಲ್ಲಿ ಮಾಡಲಾಯಿತು. ಇದನ್ನು ಜೈವಿಕ ವೈವಿಧ್ಯತೆಯ ಸಮಾವೇಶ CBD ಎಂದು ಕರೆಯಲಾಗುತ್ತದೆ. ಈ ಶಿಷ್ಟಾಚಾರದ ಉದ್ದೇಶವು ಜೀವ ವೈವಿಧ್ಯತೆಯ ಸಂರಕ್ಷಣೆ, ಸುಸ್ಥಿರ ಬಳಕೆ ಮತ್ತು ವಿಶ್ವದಾದ್ಯಂತ ಜೈವಿಕ ಸಂಪನ್ಮೂಲಗಳ ಪ್ರಯೋಜನಗಳ ಸಮಾನ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಈ ಒಪ್ಪಂದವು ದೇಶಗಳನ್ನು ತಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಬಳಕೆಗೆ ಜವಾಬ್ದಾರರನ್ನಾಗಿ ಮಾಡುತ್ತದೆ. ಸರಿನಾ? ಸೊ ಇಷ್ಟು ಗೊತ್ತಿರೋ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಒಕ್ಕೂಟ ಸಂಘದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಇಂಡಿಯನ್ ಫೆಡರೇಷನ್ ಏನಿದೆ ಅಲ್ವಾ, ಆ ಒಂದು ಭಾರತ ಒಕ್ಕೂಟದ ಸಂಘದ ಪ್ರಧಾನ ಕಚೇರಿಯಲ್ಲಿದೆ, ದೆಹಲಿಯಲ್ಲಿದೆ. ICAR ಕಚೇರಿಯಲ್ಲಿದೆ, ದೆಹಲಿಯಲ್ಲಿದೆ. ICMR ಕಚೇರಿಯಲ್ಲಿದೆ, ದೆಹಲಿಯಲ್ಲಿ ಕಂಡು ಬರುತ್ತೆ. ಸರಿನಾ? ಇದು ಕೂಡ ಗೊತ್ತಿರಲಿಕ್ಕೆ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಫೈಲ್ ಅಥವಾ ಫೋಲ್ಡರ್ ಅನ್ನು ಅಳಿಸಲು ಯಾವ ಕ್ರಿಯೆಯನ್ನು ಮಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಏನಿಲ್ಲ, ಮೌಸ್ ಅದ್ರ ಮೇಲೆ ಇಟ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು ರೀಸೈಕಲ್ ಬಿನ್ ಮೇಲೆ ಒಯ್ದು ಬಿಟ್ಟರೆ ಸಾಕು, ರೀಸೈಕಲ್ ಬಿನ್ಗೆ ಹೋಗ್ತದೆ ಅದು. ಸರಿನಾ? ಇಲ್ಲಾಂದರೆ ಸೆಲೆಕ್ಟ್ ಮಾಡಿಕೊಂಡು Ctrl+D ಹೊಡೆದ್ರು ಕೂಡ ಡಿಲೀಟ್ ಆಗುತ್ತೆ, ಅಲ್ಲಿ ಕೂಡ ರೀಸೈಕಲ್ ಬಿನ್ನಲ್ಲಿ ಹೋಗುತ್ತೆ. ಇಫ್ ಏನಾದರೂ ನಮಗೆ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕು ಅಂತಂದರೆ ಏನಿಲ್ಲ, Shift+Delete ಅಂತ ಹೊಡೆದ್ರೆ ಸಾಕು, ಡಿಲೀಟ್ ಆಗುತ್ತೆ. ಸರಿನಾ? ಸೊ ನಿಮ್ಗೆ ಆಪ್ಷನ್ ಯಾವುದನ್ನು ಕೊಟ್ಟಿರ್ತಾನೆ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಮೌಸ್ ಕೊಟ್ಟಿದ್ರೆ ಮೌಸ್ ಮೇಲೆ ಆನ್ಸರ್ ಹೋಗಿ ನೀವು, ಇಲ್ಲ ಅಂತಂದರೆ ನೀವು ಶಾರ್ಟ್ ಕೀ ಕೊಟ್ಟಿದ್ರೆ ಶಾರ್ಟ್ ಕೀ ಮೇಲೆ ನೀವು ಆನ್ಸರ್ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಬ್ರಾಂಟೆಡ್ ಲೋರಿ ಸಿದ್ಧಾಂತದ ಪ್ರಕಾರ ಆಮ್ಲಗಳು ಏನು ಮಾಡುತ್ತವೆ ಅಂತ ಕೇಳಿದ್ದಾನೆ. ಈ ಬ್ರಾಂಟೆಡ್ ಲೋರಿ ಸಿದ್ಧಾಂತದ ಪ್ರಕಾರ ಆಮ್ಲಗಳು ಪ್ರೋಟಾನ್ಗಳನ್ನು ದಾನ ಮಾಡುವ ವಸ್ತುಗಳಾಗಿವೆ. ಅವುಗಳು ಬೇಸ್ಗಳಿಗೆ ಪ್ರೋಟಾನ್ಗಳನ್ನು ನೀಡುತ್ತವೆ. ಯಾವುದು? ಈ ಒಂದು ಆಮ್ಲಗಳೇನಿದಾವಲ್ವಾ, ಅವು ಬೇಸ್ಗಳಿಗೆ ಪ್ರೋಟಾನ್ಗಳನ್ನು ನೀಡುತ್ತವೆ. ಬೇಸ್ಗಳು ಪ್ರೋಟಾನ್ಗಳತ್ತ ಪ್ರೋಟಾನ್ಗಳನ್ನು ಸ್ವೀಕರಿಸ್ತವೆ. ಯಾವುದು? ಬೇಸ್ಗಳು. ಆದ್ದರಿಂದ ಆಮ್ಲಗಳು ಪ್ರೋಟಾನ್ ದಾನಿಗಳಾಗಿ ಮತ್ತು ಬೇಸ್ಗಳು ಪ್ರೋಟಾನ್ ಸ್ವೀಕಾರಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಯಾವೊಂದು ಸಿದ್ಧಾಂತದಲ್ಲಿ? ಬ್ರಾಂಟೆಡ್ ಲೋರಿ ಸಿದ್ಧಾಂತದಲ್ಲಿ. ಸರಿನಾ? ಇಷ್ಟು ಗೊತ್ತಿರಲಿ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮರುಭೂಮಿಯಲ್ಲಿ ಗಾಳಿಯಿಂದ ಭೂರೂಪ ಸೃಷ್ಟಿಯಾಗಲು ಕಾರಣವೇನು ಅಂತ ಕೇಳಿದ್ದಾನೆ. ಮರುಭೂಮಿಗಳಲ್ಲಿ ಭೂರೂಪಗಳು ಗಾಳಿಯಿಂದ ಮರಳು ಮತ್ತು ಮಣ್ಣಿನ ಕಣಗಳ ಸವೆತ, ಸಾಗಣೆ ಮತ್ತು ಶೇಖರಣೆಯಿಂದ ಉಂಟಾಗುತ್ತವೆ. ಇವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಯೋಲಿಯನ್ ಪ್ರಕ್ರಿಯೆಗಳು ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಅಯೋಲಿಯನ್ ಪ್ರಕ್ರಿಯೆಗಳು ಅಂತ ಯಾಕೆ ಕರಿಬೇಕಾಗಿತ್ತು? ಸೋಮಾಲಿಯನ್ ಪ್ರಕ್ರಿಯೆಗಳು ಅಂತ ಕರಿಬಹುದಾಗಿತ್ತಲ್ಲ. ಅಯೋ ಅಂತಂದರೆ ಗಾಳಿ ಅನ್ನಂಗೆ ಅರ್ಥ ಕನ್ನಡದಲ್ಲಿ. ಸರಿನಾ? ಸೊ ಗಾಳಿಯ ಒಂದು ಪ್ರಕ್ರಿಯೆಗಳಿಂದ ಇದು ಆಗ್ತದೆ ಅಂತ ಅಷ್ಟೇ. ಆ್ಯಂಡ್ ದೆನ್ ಗಾಳಿಯು ಮರಳಿನ ಕಣಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೀಸುತ್ತದೆ. ಇದು ಮರುಭೂಮಿಯಲ್ಲಿ ಮರಳು ದಿಬ್ಬಗಳು ಅಥವಾ ಇತರ ವಿಶಿಷ್ಟ ಭೂರೂಪಗಳನ್ನು ಸೃಷ್ಟಿಸುತ್ತದೆ. ಸೊ ಪೂರ್ವ ಘಾಟ್ನಲ್ಲಿರುವ ಲಗುನ್ಗಳೇನಿದಾವಲ್ವಾ, ಇದರಿಂದನೇ ಸೃಷ್ಟಿಯಾಗ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಲಕ್ಷಣವಾಗಿರಲಿಲ್ಲ ಅಂತ ಕೇಳಿದಾನಂತೆ. ಸೊ ಅದಕ್ಕೆ ಸರಿದೋದ್ರೆ ಅಲ್ಲಿ ಯಾವುದಾಗಿತ್ತು ಆಪ್ಷನಲ್ಲಿ ಅಂದರೆ, ಕೇವಲ ಚಿನ್ನದ ಆಭರಣಗಳನ್ನು ಮಾತ್ರ ಅವರು ಬಳಸುತ್ತಿದ್ದರು ಅಂತ ಇತ್ತು. ಬಟ್ ಇಲ್ಲಿ ಚಿನ್ನದ ಆಭರಣಗಳು ಮಾತ್ರ ಅವರು ಬಳಸ್ತಾ ಇಲ್ಲ, ಅವರು ಬೇರೆದು ಕೂಡ ಬಳಸ್ತಾ ಇದ್ರು. ತಾಮ್ರದ ಆಭರಣಗಳನ್ನು ಬಳಸ್ತಾ ಇದ್ರು, ಬೆಳ್ಳಿ ಆಭರಣಗಳನ್ನು ಬಳಸ್ತಾ ಇದ್ರು. ಅದಾದ ನಂತರ ಕಂಚಿನ ಆಭರಣಗಳನ್ನು ಸಾಕಷ್ಟು ಬಳಸ್ತಾ ಇದ್ರು. ಸರಿನಾ? ಅದಾದ ನಂತರ ಕಲ್ಲಿನಿಂದ ತಯಾರಿಸಿರ್ತಕ್ಕಂತಹ ಆಭರಣಗಳನ್ನು ಕೂಡ ಅವರು ಬಳಸ್ತಾ ಇದ್ರು. ಯಾರು? ಹರಪ್ಪ ನಾಗರಿಕತೆಯ ಜನತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಬುಡಕಟ್ಟು ಮಕ್ಕಳ ಶಾಲಾ ದಾಖಲಿತಿಗಾಗಿ ಕೇರಳ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಜ್ಯೋತಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವೊಂದು ವರ್ಷದಲ್ಲಿ? ಮೇ 2025ರಲ್ಲಿ ಇದನ್ನು ಪ್ರಾರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಒಂದು ವಸ್ತುವು ಶಬ್ದದ ವೇಗಕ್ಕಿಂತ 4 ಪಟ್ಟು ವೇಗವಾಗಿ ಚಲಿಸಿದರೆ ಅದನ್ನು ನಾವು ಏನೆಂದು ಕರೆಯುತ್ತೇವೆ? ಸೂಪರ್ಸಾನಿಕ್ ವೇಗವೆಂದು ಕರೆಯುತ್ತೇವೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ಪ್ರಕಾರ 6 ವರ್ಷಗಳ ನಂತರ ಯಾವ ದೇಶವು ಭಾರತೀಯ ಪೌರತ್ವಕ್ಕೆ ಅರ್ಹವಾಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದು ಕ್ವಶನ್ ಏನಿದೆ ಅಲ್ವಾ, ಸಾಕಷ್ಟು ರಿಪೀಟ್ ಆಗಿದೆ. ಈ ಕ್ವಶನ್ ಹೇಗೆ ಅಂತಂದರೆ, ನಿಮಗೆ ಅದು ಕ್ವಶನ್ ಟಫ್ ಅನಿಸ್ಬೋದು, ಕೆಲವೊಬ್ಬರಿಗೆ ಇದು ಈಸಿ ಅನಿಸ್ಬೋದು. ಬಟ್ ಇದು ಕ್ವಶನ್ ನೀವು ಯಾರನ್ನ ಕ್ಲಾಸ್ ಕೇಳ್ತಾ ಇದ್ರಲ್ವ, ಈ ಕ್ವಶನ್ ಹೇಗೆ ಅಂದರೆ ಡಮ್ಮಿ ಕ್ವಶನ್ ಅಂತ ನಾನು ಹೇಳ್ತೀನಿ. ಇದನ್ನು ಸಾಕಷ್ಟು ಸರಿ ನೀವು ನೋಡಿರ್ತೀರ. ಇದನ್ನು ಟೋಟಲಿ ನೀವು ಇಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ, 3 ದೇಶಗಳು 6 ರಾಜ್ಯಗಳು ಅಂತ ನೆನ್ಪಿಟ್ಕೊಳ್ಳಿ. ಈ ಒಂದು ಸಿಂಪಲ್ ಟ್ರಿಕ್. ಯಾವ್ಯಾವ ದೇಶಗಳು? ಒಂದು ಭಾರತಕ್ಕೆ ಬರ್ಬೋದಾಗಿರ್ತಕ್ಕಂಥ ಒಂದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ದೇಶಗಳು. ಸರಿನಾ? ಈ 3 ದೇಶಗಳು. ಯಾವ 6 ಧರ್ಮಗಳು ಅಂತ ನೋಡಿದ್ರೆ, ಒಂದು ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಸರಿನಾ? ಸೊ ಅಲ್ಲಿನ ಜನರೇನಿದಾರಲ್ವಾ, 2014 ಡಿಸೆಂಬರ್ 31ಕ್ಕಿಂತ ಮುಂಚೆನೇ ನಮ್ಮ ಭಾರತದಲ್ಲಿ ಏನಾದರೂ ಬಂದು ಅಕ್ರಮವಾಗಿಯೂ ಸಹ ನೆಲೆಸಿದ್ರೂ ಕೂಡ ಅವರಿಗೆ ಭಾರತದ
ನಾಗರಿಕತ್ವ ನೀಡಲಾಗ್ತದೆ, ಸರಿನಾ. ಸೊ ನಾಗರಿಕತ್ವ ತಿದ್ದುಪಡಿ ಯಾವಾಗಿದೆ, ಭಾರತದ ನಾಗರಿಕ ಕಾಯ್ದೆ ಯಾವಾಗ ಬಂದಿತ್ತು ಅಂದರೆ 1955ರಲ್ಲಿ ಅದು ಬಂದಿತ್ತು. ಸೊ ಅದನ್ನು ಒಂದು ತಿದ್ದುಪಡಿ ಮಾಡ್ತಾರೆ 2019ರಲ್ಲಿ. ಆ 2019ರಲ್ಲಿ ಇದನ್ನೆಲ್ಲವೂ ಕೂಡ ಹೇಳಲ್ಪಟ್ಟಿದೆ, ಸರಿನಾ. ಇಷ್ಟು ಗೊತ್ತಿರಲಿ ಸಾಕು ನಿಮಗೆ. ಸೊ ಅಲ್ಲಿ ನಿಮಗೆ ಅಷ್ಟು ಗೊತ್ತಿದ್ರೆ 3 ದೇಶಗಳು 6 ಧರ್ಮಗಳು ಗೊತ್ತಿದ್ರೆ, ಆ್ಯಂಡ್ ದೆನ್ ಈ ಒಂದು ಡೇಟ್ ಗೊತ್ತಿದ್ರೆ, ಯಾವುದು 31/2014 ಈ ಒಂದು ಡೇಟ್ ಗೊತ್ತಿದ್ರೆ, ಆ್ಯಂಡ್ ದೆನ್ ಇನ್ನೊಂದು ಏನು ಗೊತ್ತಿರಬೇಕು ನಿಮಗೆ, 6 ವರ್ಷಗಳ ನಂತರ ಅವರಿಗೆ ಪೌರತ್ವ ಸಿಗ್ತದೆ ಅನ್ನೋದು ಗೊತ್ತಿದ್ರೆ ಸಾಕು ನಿಮಗೆ, ಸರಿನಾ. ಸೊ ಇಲ್ಲಿ ಇಷ್ಟ ಕೇಳ್ತಾನೆ. ಇನ್ನೊಂದು ನಿಮಗೆ ಏನಾದರೂ ಸ್ವಲ್ಪ ಡೆಫ್ತ್ ಆಗಿ ಹೋಗಬೇಕು ಅಂದರೆ 2015ರ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಕೇಳ್ತಾನೆ, ಸರಿನಾ. ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಕೇಳ್ತಾನೆ 2015ರಲ್ಲೂ ಸಹ ಒಂದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಿಹಾಂದ್ ಅಣೆಕಟ್ಟು ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾನೆ. ಈ ರಿಹಾಂದ್ ಅಣೆಕಟ್ಟು ಸೋನಭದ್ರಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೋನಭದ್ರಾ ಜಿಲ್ಲೆ ಇದು ಒಂದು ರೀತಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜಿಲ್ಲೆ ಇದು. ಇದ್ರ ಬಗ್ಗೆ ಸ್ಟೋರಿ ಹೇಳೋದಾದರೆ ಯಾವುದಾದ್ರೂ ಥಿಯರಿಯಲ್ಲಿ ಹೇಳುವಾಗ ಇದನ್ನು ಹೇಳ್ತೀನಿ, ಬಟ್ ಇಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ಳಿ ಏನು ಅಂತಂದರೆ, ರಿಹಾಂದ್ ಅಣೆಕಟ್ಟು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಸೋನಭದ್ರಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನೊಂದು ಇದ್ರ ಬಗ್ಗೆ ವಿಶೇಷತೆ ಹೇಳ ನಿಮಗೆ ಏನು ಅಂತಂದರೆ, ಇದು ಉತ್ತರ ಪ್ರದೇಶ ಜಿಲ್ಲೆಯಲ್ಲಿದೆ, ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಸೋನಭದ್ರಾ ಅನ್ನೋದು ಕಂಡುಬರುತ್ತೆ. ಇದು ಈ ಕಡೆ ಮಧ್ಯಪ್ರದೇಶ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಈ ಕಡೆ ಸ್ವಲ್ಪ ಕೆಳಗಡೆ ನೋಡಿದ್ರೆ ಇಲ್ಲಿ ಛತ್ತೀಸ್ಗಢ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಹಾಗೆ ಜಾರ್ಖಂಡ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಮತ್ತು ಬಿಹಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದಾದ್ರೂ ಒಂದು ಜಿಲ್ಲೆ 4 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇದು ಒಂದೇ, ಸೋನಭದ್ರಾ ಅನ್ನುವ ಜಿಲ್ಲೆ, ಸರಿಯಾ. ಸೊ ಇದು ಇಂಪಾರ್ಟೆಂಟ್ ಇದೆ, ಇದು ಕೂಡ ನೆನಪಿಟ್ಕೊಳ್ಳಿ. ಇದನ್ನು ಗೋವಿಂದ ವಲ್ಲಭ ಪಂತ್ ಸಾಗರ ಎಂದು ಸಹ ಕರೆಯಲಾಗುತ್ತದೆ. ನಮ್ಮ ಭಾರತದಲ್ಲೇ ಕಂಡಿರ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ಲೇಕ್ ಯಾವುದು ಅಂತ ಕೇಳಿದ್ರೆ, ಮಾನವ ನಿರ್ಮಿತ ಸಾಗರ ಅಂತ ಕೇಳಿದ್ರೆ ನಿಮಗೆ ಇದೇ ಹೇಳಬೇಕಾಗುತ್ತೆ, ಯಾವುದು ಅಂದರೆ ಗೋವಿಂದ ವಲ್ಲಭ ಪಂತ್ ಸಾಗರ್ ಅಂತ, ಸರಿನಾ. ಸೊ ಇದನ್ನು ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಏನು ಅಂದರೆ ರಿಹಾಂದ್ ಅಣೆಕಟ್ಟು, ರಿಹಾಂದ್ ಡ್ಯಾಮ್ ಅಂತ ಕರಿತೀವಿ, ಸರಿನಾ. ಈ ಅಣೆಕಟ್ಟು ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದು ಪಿಂಪ್ರಿ ಪಟ್ಟಣದ ಬಳಿ ಇದೆ, ಸರಿನಾ. ಪಿಂಪ್ರಿ ಅಲ್ಲ, ಪಿಂಪ್ರಿ ಇರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ, ನಾಟ್ ಪಿಂಪ್ರಿ, ಇಟ್ ಈಸ್ ಪಿಪ್ರಿ, ಸರಿನಾ. ಪಿಪ್ರಿ ಬಳಿ ಕಟ್ಟಲಾಗಿದೆ. ಸೊ ರಿಹಾಂದ್ ಅಣೆಕಟ್ಟಿನ ನಿರ್ಮಾಣವು 1954ರಲ್ಲಿ ಪ್ರಾರಂಭವಾಯಿತು ಮತ್ತು ಅದನ್ನು 1963ರಲ್ಲಿ ಉದ್ಘಾಟಿಸಲಾಯಿತು. ಯಾವುದನ್ನ, ಈ ಒಂದು ರಿಹಾಂದ್ ಅಣೆಕಟ್ಟನ್ನು ಎಲ್ಲಿ ಕಂಡುಬರುತ್ತೆ, ಸೋನಭದ್ರಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಸರಿನಾ. ಯಾವೊಂದು ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಮಾನವ ನಿರ್ಮಿತ ಸಾಗರವಾಗಿದೆ, ಸರಿನಾ. ಒಂದು ಲೇಕ್ ಆಗಿದೆ ಇದು, ಯಾವುದು, ಗೋವಿಂದ ವಲ್ಲಭ ಪಂತ್ ಸಾಗರ್ ಅನ್ನೋದು, ಸರಿನಾ. ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಹೈಯೆಸ್ಟ್ ಯಾವುದು ಎಲ್ಲಿದೆ ಹೇಳ್ಬೋದಾ, ಜೈಸ್ಮಂಡ್ ಲೇಕ್. ನಾನು ಹೇಳಿದೆ ಜೈಸ್ಮಂಡ್ ಲೇಕ್, ಬಟ್ ಆ ಜೈಸ್ಮಂಡ್ ಲೇಕ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ನಿಮಗೆ? ಆಪ್ಷನ್ ಕೊಡ್ಲಾ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ 4 ಮಧ್ಯಪ್ರದೇಶ. ಇದಕ್ಕೆ ಹೇಳಿ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2025ರಲ್ಲಿ ದೆಹಲಿಯಲ್ಲಿ ಎಷ್ಟು ವಿಧಾನಸಭಾ ಸ್ಥಾನಗಳಿಗೆ ಸ್ಪರ್ಧೆ ನಡೆದಿತ್ತು ಅಂತ ಕೇಳಿದಾನೆ. ಡಮ್ಮಿ ಕ್ವಶನ್ ಇದು ಕೂಡ. ಎಷ್ಟು ಸರಿ, ಇದನ್ನೇ ಸಾಕಷ್ಟು ನಾವು ನೋಡಿದ್ದೀವಿ. ಎಷ್ಟು 70 ಕ್ಷೇತ್ರಗಳಲ್ಲಿ ನಡೆದಿತ್ತು ಅಷ್ಟೇ, ಸರಿನಾ. ಸೊ 2025ರಲ್ಲಿ ದೆಹಲಿಯಲ್ಲಿ ಒಟ್ಟು 70 ವಿಧಾನಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಭಾರತ ಜನತಾ ಪಕ್ಷವು 48 ಸ್ಥಾನಗಳನ್ನು ಪಡೆದುಕೊಂಡು ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸಿತು. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳ್ತೇನೆ, ಇದನ್ನು ಕೂಡ ನಿಮ್ಗೆ ಆಲ್ರೆಡಿ ಸಾಕಷ್ಟು ಸರಿ ಹೇಳಿದ್ದೀನಿ. ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸಿತು. ಫೆಬ್ರವರಿ 5, 2025ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು, ಸರಿನಾ. ಫೆಬ್ರವರಿ 8, 2025ರಂದು ಮತ ಎಣಿಕೆಯನ್ನು ಘೋಷಿಸಿದೆ. ಆಮ್ ಆದ್ಮಿ ಪಕ್ಷ ಟೋಟಲಿ 22 ಸ್ಥಾನಗಳನ್ನು ಪಡೆದುಕೊಂಡು ಅಲ್ಲಿ ಸೋತಿದೆ, ಸರಿನಾ. 48, 22 ಸೇರಿಸ್ರಿ ಎಷ್ಟಾಗುತ್ತೆ? 50 ಆಗುತ್ತೆ, ಮುಗೀತು. ಕಾಂಗ್ರೆಸ್ ಇಲ್ಲಿ ಒಂದು ಗೆದ್ದಿಲ್ಲ, ಎಲ್ಲಿ, ದೆಹಲಿಯಲ್ಲಿ. ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ, 22, 48 ಎರಡು ನೆನ್ಪಿಟ್ಕೊಳ್ಳಿ, 70 ಆಗುತ್ತೆ. ಟೋಟಲಿ ಇಲ್ಲಿ ಜಿಲ್ಲೆಗಳು ಎಷ್ಟಿದಾವೆ ಅಂತ ಕೇಳ್ತಾನೆ, 11 ಜಿಲ್ಲೆಗಳು ಕಂಡುಬರ್ತವೆ. ಯಾವುದರಲ್ಲಿ? ದೆಹಲಿಯಲ್ಲಿ. ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ರೇಖಾ ಅಂತ ಕಂಡುಬರ್ತಾರೆ, ಸರಿನಾ. ಆ್ಯಂಡ್ ದೆನ್ ಅಲ್ಲಿನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳ್ತಾನೆ, ಅವಾಗ ಸಕ್ಸೇನಾ ಅಂತ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜೀವನಾಧಾರ ಕೃಷಿ ಎಂದರೇನು ಅಂತ ಕೇಳಿದಾನೆ. ಸೊ ಸಬ್ಸ್ಟಿನ್ಸಸ್ ಕೃಷಿಯ ಏನು ಇಂಗ್ಲೀಷಲ್ಲಿ ಏನಂತಾರೆ ಇದಕ್ಕೆ, ಸರಿನಾ. ಸೊ ಆ ಒಂದು ಕೃಷಿ ಇದು. ಸೊ ಆ ಒಂದು ಕೃಷಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಜೀವನಾಧಾರ ಕೃಷಿಯು ಒಂದು ಕೃಷಿ ಪದ್ಧತಿಯಾಗಿದ್ದು ಇದರಲ್ಲಿ ರೈತನು ತನ್ನ ಕುಟುಂಬಕ್ಕೆ ಮಾತ್ರ ಜೀವನೋಪಾಯವನ್ನು ಗಳಿಸುತ್ತಾನೆ, ಸರಿನಾ. ಸೊ ಅವರು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ಪಾದಿಸುತ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಜೀವನಾಧಾರ ಕೃಷಿ ಅಂತ ಕರಿತೀವಿ. ಚಿಕ್ಕ ಪುಟ್ಟ 1 ಹೆಕ್ಟರಲ್ಲಿ ಏನು ಪ್ರದೇಶ ಇರುತ್ತಲ್ವ, ಸೊ ಅವ್ರ ಸಲುವಾಗಿ ಮಾತ್ರ ಬೆಳ್ಕೊಳ್ತಾರೆ, ಮಾರಕ್ಕೆ ಬೆಳೆಯೋದಿಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಈ ಒಂದು ಜೀವನಾಧಾರ ಕೃಷಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಬನಾರಸ್ನಲ್ಲಿ ರಾಜಾ ಚೇತ್ ಸಿಂಗ್ ಯಾವ ದಂಗೆಯ ನೇತೃತ್ವವನ್ನು ವಹಿಸಿದ್ದರು? ಯಾವೊಂದು ದಂಗೆಯ ನೇತೃತ್ವವನ್ನು ವಹಿಸ್ತಾರೆ ಅಂದರೆ, ಇವರು ಬನಾರಸ್ ದಂಗೆಯ ಒಂದು ನೇತೃತ್ವವನ್ನು ವಹಿಸ್ತಾರೆ. ಯಾವೊಂದು ವರ್ಷದಲ್ಲಿ? 1781ರಲ್ಲಿ ರಾಜಾ ಚೇತ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ಬನಾರಸ್ ದಂಗೆಯನ್ನು ಮುನ್ನಡೆಸಿದರು. ಅದನ್ನು ವಾರಣಾಸಿ ದಂಗೆ ಅಂತ ನಾವು ಇವಾಗ ಕರೀಬಹುದು. ಈ ದಂಗೆಯು ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಅವರ ದೌರ್ಜನ್ಯಗಳು ಮತ್ತು ಅವಿವೇಕದ ಬೇಡಿಕೆಗಳ ವಿರುದ್ಧವಾಗಿತ್ತು, ಸರಿನಾ. ಯಾವೊಂದು ದಂಗೆ? ಬನಾರಸ್ ದಂಗೆ. ಯಾರು ದಂಗೆ ಎದ್ದಿದ್ರು? ಈ ರಾಜಾ ಚೇತ್ ಸಿಂಗ್ನವರು, ಸರಿನಾ.
ಸರಿ ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 8th August ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಏನಾದರೂ ನೀವು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.